ಇಸ್ರೇಲ್ ಪ್ರಧಾನಿ ಜೀವಂತವಾಗಿದ್ದಾರಾ ಅಥವಾ ಹತ್ಯೆ ಆಗಿದ್ದಾರಾ? ಬಹಳ ಕುತೂಹಲ ಇದೆ ಇದರಲ್ಲಿ. ವಿಡಿಯೋಗಳು ಕೂಡ ಒಂದಾದ್ಮೇಲೆ ಒಂದು ಬರ್ತಾ ಇದೆ. ಅದು ಡೀಪ್ ಫೇಕು, ಎಐ ವಿಡಿಯೋ ಅನ್ನೋದು ಬಹಳ ಜನರ ವಾದ. ನಿನ್ನೆ ಪ್ರಧಾನಿ ನೇತನ್ಯಾಹು ವಿಡಿಯೋ ಬಿಡುಗಡೆ ಮಾಡಿತ್ತು ಇಸ್ರೇಲ್. ಆದರೆ ಈ ವಿಡಿಯೋ ಡೀಪ್ ಫೇಕ್ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ. ಅವ್ರದ್ದು 6 ಬೆರಳಿತ್ತು ಒಂದು ಸ್ಪೀಚ್ ಮಾಡಿದ್ದಾರೆ ಅವರು. ಆ ಎಕ್ಸ್ ಖಾತೆಯಲ್ಲಿ ನೋಡಿದ್ದೀವಿ ನಾವು 6 ಬೆರಳಿದೆ ಅಂತ ಕೆಲವೊಬ್ರು ಹೇಳ್ತಾ ಇದ್ರು. ಬಟ್ 6 ಬೆರಳು ಇಲ್ವೇ ಇಲ್ಲ, ಅದು 5 ಬೆರಳಿರೋದು. ನಾವು ಪೂರ್ತಿ ನೋಡಿದ್ದೇವೆ ಆ ವಿಡಿಯೋನ. ಮತ್ತೊಂದು ವಿಡಿಯೋ ಬಂತು, ಕಾಫಿ ಕುಡಿಯೋ ವಿಡಿಯೋ. ಅದು ಕೂಡ ಎಐ ಅನ್ನೋದೇ ಗೊತ್ತಾಗ್ತಾ ಇತ್ತು. ಯಾಕಂದರೆ ಕಾಫಿ ಶೇಕ್ ಆಗ್ತಾ ಇಲ್ಲ ಅಲ್ಲಿ. ಕಾಫಿ ಕುಡಿತಾರೆ, ಕಾಫಿ ಕಡಿಮೆ ಆಗಬೇಕಲ್ವ ಪ್ರಮಾಣ, ಒಂಚೂರು ಕಡಿಮೆ ಆಗಿಲ್ಲ. ಮತ್ತು ಹಿಂದೆ ನೀವು ನೋಡ್ತಾ ಇರ್ಬೋದು ಈ ವಿಡಿಯೋದಲ್ಲಿ ಚಲನವಲನ ನೋಡ್ತಾ ಇದ್ದೀವಿ. ಹಿಂದೆ ಅಲ್ಲಿ ಸಿಬ್ಬಂದಿ, ಅಲ್ಲಿ ಯಾರ್ಯಾರೋ, ಅದು ಕೂಡ ಡೌಟ್ ಅನ್ನಿಸ್ತಾ ಇದೆ. ಹಾಗಾಗಿನೇ ಇಸ್ರೇಲ್ ಪ್ರಧಾನಿ ನೇತನ್ಯಾಹು ಬದುಕಿದಾರಾ ಅಥವಾ ಸತ್ತಿದಾರಾ? ಯಾಕೆಂದರೆ ನೋಡಿ, ಬರೀ ಟ್ರಂಪೇ ಮಾತಾಡ್ತಾ ಇದ್ದಾರೆ. ನೇತನ್ಯಾಹು ಯುದ್ಧ ಶುರುವಾದಾಗಲಿಂದ ಪ್ರತ್ಯಕ್ಷನೇ ಆಗಿಲ್ಲ. ಮೊನ್ನೆ ಒಂದು ವಿಡಿಯೋ ಬಂತು, ಅದರಲ್ಲಿ 6 ಬೆರಳಿದೆ ಅಂತ ಹೇಳಿದರು. ಬಟ್ ಅದನ್ನು ನಾವು ಬಹಳ ಸೂಕ್ಷ್ಮವಾಗಿ ನೋಡಿದ್ವಿ. 6 ಬೆರಳಿಲ್ಲ, ಅದರಲ್ಲಿ 5 ಇರೋದು. ಬಟ್ ಅದನ್ನು ಕೂಡ ಕೆಲವೊಬ್ಬರು ಫೇಕ್ ಮಾಡಿದ್ದಾರೆ. ಬಟ್ ಇದು ಎಐ ಅಂತ ಅನ್ನಿಸ್ತಾ ಇದೆ ಪಕ್ಕ. ಯಾಕಂದರೆ ಆ ಒಂದು ಯಾವುದೋ ಕಾಫಿ ಶಾಪ್ಗೆ ಬಂದು ಅಲ್ಲಿ ನೇತನ್ಯಾಹು ನಾನು ಸತ್ತಿಲ್ಲ ನೋಡಿ 5 ಬೆರಳಿದೆ, ಇಲ್ಲೇ 5 ಬೆರಳಿದೆ ಅಂತ ತೋರಿಸೋದು. ಅದಾದಮೇಲೆ ಕಾಫಿ ಕುಡಿಯೋದು, ಆ ಚಲನವಲನ ಹಿಂದಿಂದು, ಇವೆಲ್ಲವನ್ನು ನೋಡ್ತಾ ಇದ್ದರೆ ಇದೆಲ್ಲ ಒಂದು ಕಡೆ ಎಐ ಅಂತ ಅನಿಸದೇ ಇರೋದಿಲ್ಲ. ಸೂಪರ್ ಮಾರ್ಕೆಟ್ ಒಂದರ ವಿಡಿಯೋ ಕೂಡ ರಿಲೀಸ್ ಆಗಿತ್ತು. ವಿಡಂಬನಾತ್ಮಕವಾದಂಥ ವಿಡಿಯೋ ಕೂಡ ಬಿಡುಗಡೆ ಆಯಿತು. ಆದರೆ ಇದೊಂದು ಎಐ ರಚಿತ ವಿಡಿಯೋ ಅಂತ ಹೇಳಲಾಗ್ತಾ ಇದೆ. ಡೀಪ್ ಫೇಕ್ ವಿಡಿಯೋ ಅಂತ ಗ್ರೋಕ್ ಚಾಟ್ ಬೋಟ್ ಹೇಳ್ತಾ ಇದೆ. ಅಂದರೆ ಇದು ಸುಳ್ಳು ಸುದ್ದಿ ಪತ್ತೆ ಹಚ್ಚುವಂಥ ಗ್ರೋಕ್ ಚಾಟ್ ಬೋಟ್. ಇದು ಎಲಾನ್ ಮಸ್ಕ್ ಅವ್ರದ್ದು. ಪತ್ತೆ ಹಚ್ಚಿಬಿಡುತ್ತಿದ್ದು ನೋಡಿ. ಇನ್ನೊಂದು ಭಾಗದಲ್ಲಿ ನೋಡ್ತಾ ಇದ್ದೀವಿ, ಅಲ್ಲಿ 6 ಬೆರಳಿದೆ ಅಂತೆ ಅವ್ರದ್ದು. 6 ಬೆರಳು ಬಲಗೈ ಕಾಣಿಸ್ತಾ ಇದೆ ನಿಮಗೆ, 2, 4, 6 ಇದೆ. ಬಟ್ ರಿಯಲ್ ವಿಡಿಯೋದಲ್ಲಿ 6 ಕಾಣಿಸಲ್ಲ. ಇದರ ಹಿಂದೆ ಕೂಡ ಏನೋ ಒಂದು ಷಡ್ಯಂತ್ರ ಇರಬಹುದು. ಇದನ್ನು ಇರಾನ್ ಅವರು 6 ಅಂತ ಮತ್ತೆ ಅದು ಎಐ ಮಾಡಿ ಬಿಡ್ತಾ ಇದ್ದಾರಾ? ಖಂಡಿತ ಸಿಕ್ಕಾಪಟ್ಟೆ ಗೊಂದಲಗಳಿದ್ದಾವೆ ಈ ವಿಡಿಯೋದಲ್ಲಿ. ಬಹುತೇಕರು ಹೇಳ್ತಿದ್ದಾರೆ ಇವೆಲ್ಲ ಎಐ ನಿರ್ಮಿತವಾದಂಥ ವಿಡಿಯೋಗಳು.